ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರ ವಿರುದ್ಧ ಮಾಜಿ ಶಾಸಕರು ಕೂಡ ಮಾಜಿ ಮಂತ್ರಿಗಳು ಕೂಡ ಅವರ ವಿರುದ್ಧ ಈಗ ಹಲ್ಲೆ ಆರೋಪ ಕೇಳಿ ಬಂದಿದೆ. ನಿನ್ನೆ ಮಧ್ಯಾಹ್ನ 3:30 ಸುಮಾರಿಗೆ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ತಮ್ಮ ಮೇಲೆ ರೇವಣ್ಣ ಹಲ್ಲೆ ಮಾಡಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಆರೋಪ ಮಾಡಿದ್ದಾರೆ. ರೂಮ್ ನಂಬರ್ 2ರಲ್ಲಿ ರೇವಣ್ಣ ಊಟ ಮಾಡ್ತಾ ಇದ್ರು. ಈ ವೇಳೆ ಅವರನ್ನ ಭೇಟಿಯಾಗೋಕೆ ತೆರಳಿದ್ದೆ. ಆಗ ನನ್ನ ಮೊಬೈಲ್ ಕಸಿದುಕೊಂಡು ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ ಅಂತ ಅವರ ಆರೋಪ. ಈ ಸಂಬಂಧ ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಗೆ ನಂದಿನಿ ನಾಗರಾಜ್ ದೂರು ಕೊಟ್ಟಿದ್ದಾರೆ. ಎನ್ಸಿಆರ್ ಕೂಡ ದಾಖಲಾಗಿದೆ. ಅಲ್ಲದೆ ಮಹಿಳಾ ಆಯೋಗಕ್ಕೂ ಕೂಡ ದೂರು ಕೊಟ್ಟಿದ್ದಾರೆ. ಟೆಂಡರ್ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ ನಡೆದಿದೆ ಅಂತಿದ್ದಾರೆ. ಈ ನಡುವೆ ಎಚ್.ಎಂ. ರೇವಣ್ಣ ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಆಕೆ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ಈಕೆ ಹಿಂದೆ ಯಾರೋ ಇರಬಹುದು ಅನಿಸುತ್ತೆ ಅಂತ ಅವರ ಅನುಮಾನ. ಕಳಿಸ್ಬೇಕಾಗುತ್ತೆ ನೋಡ್ರಿ ಓಕೆ ಅಲ್ಲ ಒಂದ್ ನಿಮಿಷ ಒಂದ್ ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್ ಮಾಡಿ ನಾನು ಕಳಿಸ್ಬೇಕಾಗುತ್ತೆ ನೋಡ್ರಿ ಓಕೆ ಅಲ್ಲ ಒಂದ್ ನಿಮಿಷ ಒಂದ್ ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್. ಅವರು ಆಕ್ಚುಲಿ ನನಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿಬಿಟ್ಟು ನನಗೆ ಜಾತಿ ಬಗ್ಗೆ ಮಾತಾಡಿದ್ರು. ಕಮ್ ಜಾತಿ ಅಂತ ಯೂಸ್ ಮಾಡಿದ್ರು. ಅವರ್ಡ್ ಇವತ್ತು ಹೇಳಿ ಅಂತ ಕೇಳಿದೆ. ಅದಕ್ಕೆ ನನಗೆ ಹಲ್ಲೆ ಮಾಡಿದ್ರು. ಮತ್ತೆ ನನ್ನ ಬೆರಳನ್ನ ಟ್ವಿಸ್ಟ್ ಮಾಡಿದ್ದಾರೆ. ನನಗೆ ಇವಾಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪೊಲೀಸ್ನವರು ಯಾವುದೇ ರೀತಿ ಸಹಕರಿಸ್ತಿಲ್ಲ. ಯಾಕಂದ್ರೆ ರೇವಣ್ಣ ಅಂದ್ರೇನೆ ಅವ್ರಿಗೆ ಭಯ ಅನ್ಸುತ್ತೆ. ಅದಕ್ಕೆ ಯುವಕ ಕಾಂಗ್ರೆಸ್ಸಿನ ಸಂಕಲ್ಪ ಕಾರ್ಯಕ್ರಮ ಮುಗಿಸ್ಕೊಂಡು ಊಟ ಆರ್ಡರ್ ಮಾಡಿ ಕೂತಿದ್ವಿ. ಏಕಾಏಕಿ ಬಂದ ತಕ್ಷಣ ಅಮ್ಮ ಮರ್ಯಾದೆನೇ ಕೊಡಲ್ಲ, ನೀವು ಭಾಳ ಕೆಟ್ಟದಾಗ ಮಾತಾಡ್ತೀರ, ಹಂಗೆ ಕಾಂಗ್ರೆಸ್ ಆಫೀಸ್ಗೆ ಬಾ ಮಾತಾಡೋದು. ಏನಿಲ್ಲ, ಹಂಗೇನು ಬರ್ಬೇಕು ನಾನು ಇಲ್ಲ ಅಂತ ಇದನ್ನ ಮಾಡೋಕೆ ಮೊಬೈಲ್ನ ನಾನು ತಳ್ಳಿದೆ. ಅಷ್ಟೇ ಇನ್ಸಿಡೆನ್ಸ್ ಆಗಿದ್ದು. ನಂಜುಂಡ ಸ್ವಾಮಿ ಹತ್ರ ಹೋಗಿದ್ರು, ಅವ್ರು ಕೊಳ್ಳೇಗಾಲದ ಕಡೆಯವರು. ಆತನ ಹತ್ರ ಹೋಗಿ ಹೇಳಿದಾಗ ಆತ ಫೋನ್ ಮಾಡಿದ್ರೆ ಅವ್ನಿಗೆ ಎಗ್ಗ ಮುಗ್ಗ ಬೈದಿದ್ದಾಳೆ. ಯಾರ್ದೋ ಇದ್ರ ಹಿಂದೆ ಇರಬೇಕು ಅಂತ ಅನಿಸುತ್ತೆ. ಯಾರೋ ಇರಬಹುದು, ಇದ್ದಾರೋ ಅಲ್ಲ, ಅವ್ರ ಪಕ್ಷದವರೇ ಅವ್ರ ವಿರುದ್ಧನೇ ಷಡ್ಯಂತ್ರ ಮಾಡ್ತಾರ. ಮುಖ್ಯವಾಗಿರೋದೇ ಅದು. ಈಗ ಬಿಜೆಪಿಯಲ್ಲಿರುವಂಥವ್ರು ಯಾರಾದರೂ ಹೋಗಿದ್ದಿದ್ರೆ ಏನೋ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿದ್ರೆ ಅನ್ಬೋದಿತ್ತು. JDSನ ಕಾರ್ಯಕರ್ತೆ ಯಾರಾದರೂ ಹೋಗಿದ್ದಿದ್ರೆ ಉದ್ದೇಶಪೂರ್ವಕವಾಗಿ ಅಂತ ಹೇಳ್ಬೋದಾಗಿತ್ತು. ಕಾಂಗ್ರೆಸ್ನ ಕಾರ್ಯಕರ್ತನೇ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರ ಮೇಲೆ ಏನು ಕೋಪ? ಅದರಲ್ಲೂ ಕೂಡ ಪಾಪ ಹೆಣ್ಮಕ್ಳಿಗೋಸ್ಕರ 2,000 ರೂಪಾಯಿ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷರು ಬೇರೆ ಅವರು ಹೆಣ್ಮಕ್ಳನ್ನೇ ಅವಮಾನಿಸ್ತಾರ. ಹೆಂಗಾಗುತ್ತೆ ಇದು? ಏನೋ ಅನುಮಾನ ಬರ್ತಾ ಇದೆ ವಿಚಾರದಲ್ಲಿ. ಒಂದು, ಆ ಹೆಣ್ಮಗಳು ಇನ್ಯಾವುದೋ ದುರುದ್ದೇಶದಿಂದ ಮಾಡ್ತಾ ಇರಬಹುದು. ಇಲ್ಲ ಎಚ್.ಎಂ. ರೇವಣ್ಣ ಅವರು ಹಿಂದೆ ತೆರೆಮರೆಯಲ್ಲಿ ಏನೋ ಆಗಿರುವಂಥ ಘಟನೆ, ಇಲ್ಲ ಆಗಿರುವಂಥ ಘಟನೆಗೆ ತೆರೆಮರೆಯಲ್ಲಿ ಅದನ್ನು ಮುಚ್ಚು ಹಾಕುವಂಥ ಕೆಲಸವನ್ನು ಮಾಡ್ತಾ ಇರಬಹುದು. ಇದು ತನಿಖೆ ಆಗಬೇಕು. ಯಾಕೆ ಅಂತಂದರೆ ಸುಮ್ಮನೆ ಯಾವ ಹೆಣ್ಮಗಳು ಬಂದುಬಿಟ್ಟು ಈ ರೀತಿಯಾಗಿ ಆರೋಪವನ್ನು ಮಾಡೋಕ್ಕೆ ಬರೋಲ್ಲ. ಯಾರು ಹಲ್ಲೆ ಮಾಡಿದ್ರು ನನ್ನ ಮೇಲೆ, ಜಾತಿ ನಿಂದನೆ ಮಾಡಿದರು ಅಂತೇಳಿ. ಆಮೇಲೆ ಈ ಜಾತಿ ನಿಂದನೆ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಎಲ್ಲರೂ ಕೂಡ ಸಲೀಸಾಗಿ ತಗೊಳ್ತಾ ಇದ್ದಾರೆ. ಏನೋ ಅಂದ ತಕ್ಷಣ ಜಾತಿ ನಿಂದನೆ ಆಗೋದು, ಕೇಸ್ ಹಾಕ್ಬಿಡೋದು. ಇಟ್ಸ್ ನಾಟ್ ಫೇರ್. ಅದೊಂದು ಆ ಅಸ್ತ್ರವಾಗಿ ಮಾಡ್ಕೊಳ್ಬಾರ್ದು. ಅದನ್ನು ಏನಾಗಿದೆ ಏನಿಲ್ಲ ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿ ಹೇಳಬೇಕು. ಜಾತಿ ನಿಂದನೆ ಹೇಗಾಯಿತು? ಹಲ್ಲೆ, ಅವರೇನೋ ಬೆರಳು ಮುರಿದಿರೋದು ತೋರಿಸ್ತಾ ಇದ್ರು, ಬೆರಳು ಮುರಿದಿದ್ದಾರೆ. ಅಲ್ಲೇ ಆಗಿದೆ ಅಂದರೆ CC ಕ್ಯಾಮ್ರಾ ಇದ್ದೇ ಇರುತ್ತೆ ಅಲ್ವಾ? ನಿಜವಾಗ್ಲೂ ಆಗಿರೋದಾದರೆ ಹೇಳಿ, ಅದನ್ನು ಬರಬೇಕು. ಇನ್ನು ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಸಿಎಂ ಸುದೀರ್ಘ ಉತ್ತರ ಕೊಟ್ಟರು. ಆರ್ಎಸ್ಎಸ್ ವಿಚಾರ, ಶ್ರೀಮಂತರ ಸಾಲ ಮನ್ನಾ, ರೈಟ್ ಆಫ್, ಸುಳ್ಳು ಭರವಸೆ ಮತ್ತಿತರ ವಿಚಾರಗಳ ಪ್ರಸ್ತಾಪ ಆದವು. ಎಂದಿನಂತೆ ಆಡಳಿತ ವಿಪಕ್ಷಗಳ ಮಧ್ಯೆ ಗದ್ದಲ ಉಂಟಾಯಿತು. ಇನ್ನು ಕಾನೂನು ಸುವ್ಯವಸ್ಥೆ ವಿಚಾರವಾಗಿ ವಿಧಾನಸಭೆಯಲ್ಲಿ ಜೋರು ಜಟಾಪಟಿಯಾಯಿತು. ಬಿಡದಿಯಲ್ಲಿ ಪಾಕ್ ಪರ ಬರಹ, ಹಾವೇರಿಯ ನರ್ಸ್ ಸ್ವಾತಿ ಕೊಲೆ ಕೇಸ್, ಗಂಗಾವತಿ ಗ್ಯಾಂಗ್ ರೇಪ್ ಪ್ರಕರಣಗಳನ್ನು ಪ್ರಸ್ತಾಪಿಸಿದ ವಿಪಕ್ಷಗಳು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ನೋಡಿದರು. ಈ ಮಧ್ಯೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ವಿರುದ್ಧ ಶಾಸಕ ರಾಜು ಕಾಗೆಗೆ ಹಕ್ಕುಚ್ಯುತಿ ಮಂಡಿಸಿದರು. ಜೇವರ್ಗಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ವೇಳೆ ನಡೆದ ಜಟಾಪಟಿ ಸಂಬಂಧ ಹೆಚ್ಚುವರಿ ಎಸ್ಪಿ ಮಹೇಶ್ ವಿರುದ್ಧ ಶಾಸಕ ಬಸವರಾಜ ಮತ್ತಿಮೋಡ ಹಕ್ಕುಚ್ಯುತಿ ಮಂಡಿಸಿದರು. 2 ಪ್ರಕರಣಗಳನ್ನು ಸ್ಪೀಕರ್ ಹಕ್ಕು ಬಾಧ್ಯತಾ ಸಮಿತಿಗೆ ವಹಿಸಿದರು. ಕೆಪಿಎಸ್ಸಿ ಅಕ್ರಮಗಳಿಗೆ ಕಡಿವಾಣ ಹಾಕುವ ಕರ್ನಾಟಕ ಲೋಕಸೇವಾ ಆಯೋಗ ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಪಾಸ್ ಆಯಿತು. ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕಲ್ಪಿಸುವ ವಿಧೇಯಕ ಸೇರಿ ಹಲವು ಬಿಲ್ಗಳನ್ನು ಸರ್ಕಾರ ಮಂಡಿಸಿದೆ. ಮನೆಯಲ್ಲೇ ಯಡಿಯೂರಪ್ಪನವರು ಹೇಳಿದ್ರು, ಸಾಲ ಮನ್ನಾ ಮಾಡಿ ಅಂತೇಳಿ ಉಗ್ರಪ್ಪನವ್ರು ಕೇಳಿದಾಗ ಏನಂತ ಹೇಳಿದ್ರು ಗೊತ್ತಾ? ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಸಾಲ ಮನ್ನಾ ಮಾಡಕ್ಕೆ. ನೀವು ಯಾರು ಸಾಲ ಮನ್ನಾ ಮಾಡೋದು ಗೊತ್ತಾ? ಅಂಬಾನಿ, ಅದಾನಿ, ಕಾರ್ಪೊರೇಟ್ ಸದನವನ್ನು ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಮೋದಿ ಸಾಹೇಬರು 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಇದು ಸುಳ್ಳು. ಈಗ ಯೂಟ್ಯೂಬ್ ನಾಗ ತೋರಿಸ್ಬಿಡ್ತೀವಿ. ಅಮಿತ್ ಶಾ ಬಂದು ಇದು ಜುಮ್ಮಲ
ಈ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಕನ್ನಡಕ್ಕೆ ಕೆಟ್ಟ ಪದನ ಉಪಯೋಗ ಮಾಡಿದ್ದಾರೆ. ನಾವೆಲ್ಲರೂ ತಲೆ ತಗ್ಸುವಂತ ಘಟನೆ ಆಗಿದೆ. ಇಷ್ಟಿದ್ರೂ ಕೂಡ ಸರ್ಕಾರ ಯಾರನ್ನು ಬಂಧಿಸೇ ಇಲ್ಲ. ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಗೂಂಡಾ ರಾಜ್ಯ ತರ ಆಗೋಟಿದೆ. ಲಂಗು ಲಗಾಮ್ ಇಲ್ಲ, ಹೇಳೋರು ಕೇಳೋರು ಯಾರು ಇಲ್ಲ. ಗೂಂಡಾ ರಾಜ್ಯದ ಮಾತು ನಾರ್ಮಲಿ ಗಮನಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೇಂದ್ರದ ವಿಷಯವಾಗಿ ಮಾತಾಡ್ತಾರೆ, ಇಲ್ಲ ಮೋದಿಯವ್ರ ವಿಷಯವಾಗಿ ಮಾತಾಡ್ತಾರೆ. ಇಲ್ಲಿಯ ವಿಷಯವಾಗಿ ಅವ್ರು ಏನು ಪ್ರಸ್ತಾಪನೆ ಮಾಡಲ್ಲ. ಜಂಪಿಂಗ್ ಫ್ರಮ್ ದಿ ಪಾಯಿಂಟ್ ಅಂತ ಅನಿಸ್ತಾ ಇದೆ. ಆ ಸಿದ್ದರಾಮಯ್ಯನವರಿಗೆ ಮುಂಚೆ ಇದ್ದಂತಹ ಆ ಹಿಡಿತ, ಆ ಗತ್ತು, ಆಮೇಲೆ ಎದುರಾಳಿಗಳನ್ನು ಮಣಿಸುವಂತಹ ಆ ಮಾತಿನ ಶಾರ್ಪ್ನೆಸ್ ಇತ್ತಲ್ವಾ, ಒಂದು ಖಡ್ಗದ ರೀತಿಯಲ್ಲಿ ಝಳಪಿಸೋ ಆ ರೀತಿಯಾಗಿ ಕಾಣಿಸ್ತಾ ಇಲ್ಲ ಸಿದ್ದರಾಮಯ್ಯನವ್ರ ಮಾತು. ಅವರ ಮಾತುಗಳನ್ನು ಕೇಳಿಸ್ತಾ ಇದ್ರೆ ಹರಿತವಾಗಿರುವಂಥ ಮೊನಚಾಗಿರ್ತಾ ಇತ್ತು. ಮುಂದ್ಗಡೆಗಿರೋರಿಗೆ ಪೆಟ್ಟು ಹೆಂಗಾಗುತ್ತೆ ಅನ್ನೋ ರೀತಿಯಲ್ಲಿ ಇತ್ತು. ಹಂಗೆ ಕಾಣಿಸ್ತಾ ಇಲ್ಲ. ಆಮೇಲೆ ಸಿದ್ದರಾಮಯ್ಯವ್ರಿಗೆ ಗೊತ್ತು, ಇಷ್ಟು ವರ್ಷಗಳ ಅನುಭವ ಇದೆ ಸದನದ ಒಳಗಡೆ ಇರದೇ ಇರುವಂಥವರ ಹೆಸರನ್ನು ಅಲ್ಲಿ ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿ. ಕಾರಣ ಅವ್ರು ಉತ್ತರ ಕೊಡೋಕ್ಕೂ ಅಲ್ಲಿ ಇರೋದಿಲ್ಲ. ಅವರು ಈಗ ಅವರು ಉದ್ಯಮಿಗಳ ಹೆಸರನ್ನು ಬಳಕೆ ಮಾಡಿಕೊಂಡ್ರು. ಅವ್ರು ಸಾಲ ಮನ್ನಾ ಎಲ್ಲ ಮಾಡಿದ್ದಾರೆ ಅಂತ ಉತ್ತರ ಕೊಡೋಕೆ ಅವ್ರು ಎಲ್ಲಿದ್ದಾರೆ? ಹೆಂಗೆ ಅವ್ರ ಹೆಸರುಗಳನ್ನು ಅವ್ರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಹೆಂಗೆ ಬಳಕೆ ಮಾಡ್ತೀರಾ ಅವ್ರ ಹೆಸರುಗಳನ್ನು? ಯಾರ ಹೆಸರು ಬೇಕಾದ್ರೂ ಬಳಕೆ ಮಾಡ್ಕೊಳ್ಬಹುದಾ? ನಿಯಮಗಳ ಪಾಲನೆ ಇಲ್ವಾ? ಮಾತೆತ್ತಿದ್ರೆ ಸಂವಿಧಾನ ಅಂತೀರಾ, ನಿಯಮಗಳನ್ನು ಪಾಲನೆ ಮಾಡೋದಿಲ್ವಾ ನೀವು? ಸದನದೊಳಗಿರುವಂಥ ನಿಯಮಗಳೇನು ಅಂತ. ಆಮೇಲೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಕರೆಕ್ಟ್ ಅದು ಒಂದು ಕಡೆಗೆ. ಯಾಕೆ ಆ ಪ್ರಶ್ನೆ ನಂಗೆ ಅವರು ಅಶೋಕ್ ಅವ್ರು ಹೇಳ್ತಾ ಇದ್ರು, ಕಾನೂನು ಸುವ್ಯವಸ್ಥೆ ಬಗ್ಗೆ ಅವ್ರು ಹೇಳಿದ್ದು ಸರಿ ಅನಿಸ್ತಾ ಇದೆ ಅಂತಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವಿಚಾರದಲ್ಲಿ CT ರವಿ ಅವರು ಮಾತನಾಡಿದಾಗ ಏನ್ ಮಾಡಿದ್ರು? ರಾತ್ರಿ ಎಲ್ಲ ರೌಂಡ್ಸ್ ಹಾಕಿದ್ರು. ಈಗ ಇಲ್ಲಿ ಇನ್ನೊಬ್ಳು ಹೆಣ್ಮಗಳು ನನ್ನ ಮೇಲೆ ಹಲ್ಲೆ ಆಗಿದೆ, ಜಾತಿ ನಿಂದನೆ ಮಾಡಿದೆ ಅಂತಂದಾಗ ಇಲ್ಲಿ ಏನ್ ಮಾಡಿದ್ರಿ? ಇಲ್ಲಿ ಅದು ಕಂಪ್ಲೇಂಟ್ ತಗೊಳ್ಳೋಕೆ ಸ್ಟ್ಯಾಂಡ್ ಏನು? ಕಂಪ್ಲೇಂಟ್ ತಗೊಳ್ಳಲ್ಲ. ಇಲ್ಲಿ ಇದು ಡಬಲ್ ಸ್ಟ್ಯಾಂಡ್ ಅಲ್ವಾ? ಅಲ್ಲಿ ಮಾತ್ರ ಅವರು ಮಂತ್ರಿಗಳಾಗಿದ್ದಕ್ಕೆ ಹಂಗೆ ಅಂದ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ರೌಂಡ್ಸ್ ಎಲ್ಲ ಹೊಡಿಸಿದ್ರಿ CT ರವಿಯವ್ರನ್ನ. ಇಲ್ಲಿ ಹಲ್ಲೆನೇ ಆಗಿದೆ ಅಂತ ಹೇಳ್ಬಿಟ್ಟು ದೂರು ಕೊಡಕ್ಕೆ ಹೋದ್ರೆ ಪೊಲೀಸರು ದೂರು ಕೊಡೋದಿಲ್ಲ, ಮಹಿಳಾ ಆಯೋಗಕ್ಕೆ ಹೋಗಿ ಕೊಡಬೇಕು. ಅದನ್ನ ಅದಾದ ನಂತರ ಅವ್ರು ನೀವು ಹಾಕೊಳ್ಳೋದು ಅನ್ನೋದನ್ನ NCR ಅನ್ನ ಹಾಕೊಳ್ತೀರಾ. ಇದು ಯಾವ ನ್ಯಾಯ ರೀ? ಅದಕ್ಕೆ ಅಶೋಕ್ ಅವರು ಹೇಳಿ ಸರಿ ಅನ್ನಿಸ್ತಾನೆ ಯಾಕೋ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ. ಇನ್ನು ಸಂಸತ್ ಕಲಾಪದಲ್ಲಿ ಇವತ್ತು ಮಹಾಕುಂಭಮೇಳದ ವಿಚಾರ ಸದ್ದು ಮಾಡಿತು. ಎಲ್ಲರ ಸಹಕಾರದಿಂದ ಮಹಾಕುಂಭಮೇಳ ಯಶಸ್ವಿ ಆಯಿತು ಅಂತ ಪ್ರಧಾನಿ ಮೋದಿ ಹೇಳಿದರು. ಮಹಾಕುಂಭಮೇಳದಲ್ಲಿ ಐಕ್ಯತೆ ಎಂಬ ಅಮೃತ ಉದ್ಭವಿಸಿದೆ. ಭಾರತದ ಶ್ರೇಷ್ಠತೆಯನ್ನು, ಶಕ್ತಿ ಸಾಮರ್ಥ್ಯವನ್ನು ಇಡೀ ಜಗತ್ತು ನೋಡ್ತು. ನಮ್ಮ ಬಲವನ್ನು ತಪ್ಪು ಅಂದಾಜು ಮಾಡಿದ್ದವರಿಗೆ, ಅಪಮಾನಿಸಿದವರಿಗೆ ಈ ಮೂಲಕ ತಕ್ಕ ಉತ್ತರ ಕೊಟ್ವಿ. ಈ ವಿಜಯ ದೇಶದ ಎಲ್ಲ ಜನರದ್ದು ಅಂತ ವ್ಯಾಖ್ಯಾನಿಸಿದರು. ಆದರೆ ಈ ವಿಚಾರದಲ್ಲಿ ಪ್ರಶ್ನೆ ಮಾಡಲು ಅವಕಾಶ ಸಿಗದ ಕಾರಣ ವಿಪಕ್ಷಗಳು ಗದ್ದಲವನ್ನು ಎಬ್ಬಿಸಿದ್ವು. ಮೋದಿ ಕುಂಭಮೇಳದ ಯಶಸ್ಸಿನ ಬಗ್ಗೆ ಮಾತನಾಡಿದ್ರು, ಸಂತೋಷ, ಇದನ್ನು ಒಪ್ತೇವೆ. ಆದರೆ ಕುಂಭಮೇಳದ ಕಾಲ್ತುಳಿತದಲ್ಲಿ ಮೃತಪಟ್ಟ 29 ಮಂದಿಗೆ ಕನಿಷ್ಠ ಶ್ರದ್ಧಾಂಜಲಿ ಸಲ್ಲಿಸಲಿಲ್ಲ. ಈ ಬಗ್ಗೆ ನಮ್ಮ ತಕರಾರು ಇದೆ ಅಂತ ರಾಹುಲ್ ಗಾಂಧಿ ಹೇಳಿದರು. नए संकल्पों की तरफ ले जाती है, ये नए संकल्पों की सिद्धि के लिए प्रेरित करती है. महाकुंभ ने उन शंकाओं आशंकाओं को भी उचित जवाब दिया है जो हमारे सामर्थ्य को लेकर कुछ लोगों के मन में रहती है. ನೀವೇ ಶ್ರದ್ಧಾಂಜಲಿ ಸಲ್ಲಿಸ್ಬಿಟ್ಟಿದ್ರೆ ಏನಾಗಿರೋದು? ಅಲ್ಲ, ಇವ್ರು ಕುಂಭಕ್ಕೆ ಹೋಗ್ಲಿಲ್ಲ, ಅದ್ರ ಬಗ್ಗೆ ಏನ್ ಮಾತಾಡ್ತಾರೆ? ಕರೆಕ್ಟ್, ಅದು ವ್ಯಾಲಿಡ್ ಪಾಯಿಂಟ್. ಅದು ಹೋಗ್ಲಾರ್ದೆ ನಿಮ್ಗೆ ಅದನ್ನೇ ವಿರೋಧ ಮಾಡಿದಂಥವ್ರು ನೀವು ಆ ಶ್ರದ್ಧಾಂಜಲಿ ಸಲ್ಲಿಸೋದ್ ಬಗ್ಗೆ ಮಾತಾಡ್ತೀರಿ. ಆಮೇಲೆ ಆಯ್ತು, ಶ್ರದ್ಧಾಂಜಲಿ ಸಲ್ಲಿಸೋದಾಗಿದ್ರೆ ಅವ್ರು ಮರ್ತೋಗಿದ್ರಲ್ವಾ, ಅವ್ರು ಮಾಡ್ಲಿಲ್ವಲ್ಲ. ನೀವು ಮಾಡಿದ್ರೆ ಕ್ರೆಡಿಟ್ ಆದ್ರೂ ನೀವು ತಗೋಬೋದಾಗಿತ್ತಲ್ಲ ಶ್ರದ್ಧಾಂಜಲಿ ಸಲ್ಲಿಸಿ. ನೀವು ಯಾಕೆ ಹಿಂದೇಟ್ ಹಾಕಿದ್ರಿ? ಅದು ರಾಜಕೀಯ. ಆಮೇಲೆ ಕುಂಭಮೇಳಕ್ಕೆ ಹೋದ್ರಂತ ಮಾತ್ರಕ್ಕೆ ಎಲ್ಲ BJP ಓಟ್ ಹಾಕ್ತಾರೆ ಅಂತಲ್ಲ. ರಾಮ ಮಂದಿರ ಕಟ್ಟಿದಾಗ್ಲೂ ಹಂಗೆ ಹೇಳಿದ್ರು, ಓಹೋ ಈ ಸಲ 400 ದಾಟ್ಬಿಡ್ತಾರೆ BJP ಅವರು ಅಂತ. ಏನಾಯ್ತು? 300 ದಾಟ್ಲಿಲ್ಲ. ಕುಂಭಮೇಳಕ್ಕೆ ಹೋಗಿರೋರು ಅವರ ಭಕ್ತಿ, ಅವರ ನಂಬಿಕೆಗೆ, BJPಯಿಂದಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ ಮೊದಲು ಕಾಂಗ್ರೆಸ್ನವರು. ಇನ್ನು ಅಂಬೇಡ್ಕರ್ ಸೋಲಿಗೆ ಸಾವರ್ಕರ್ ಕಾರಣ ಎಂಬ ಹೇಳಿಕೆ ವಿಚಾರವಾಗಿ ರಾಜಕೀಯ ಜಟಾಪಟಿ ಇವತ್ತು ಕೂಡ ಮುಂದುವರಿತು. ಅಂಬೇಡ್ಕರ್ ಸೋಲಿಗೆ ಸಾವರ್ಕರ್ ಪಿತೂರಿ ಮಾಡಿದ್ರು ಅಂತ ಸಚಿವ ಖರ್ಗೆ ಪುನರುಚ್ಚರಿಸಿದ್ದಾರೆ. ನಾನು ಸೋತಿರೋದು ಡಾಂಗೆ ಮತ್ತು ಸಾವರ್ಕರ್ ಅವರಿಂದ ಅಂತ ಅಂಬೇಡ್ಕರ್ 1952ರಲ್ಲಿ ಸ್ನೇಹಿತರಿಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ರು. ದಾಖಲೆ ರಿಲೀಸ್ ಕೂಡ ಮಾಡಿ ಬಿಜೆಪಿಯವರ ರಾಜೀನಾಮೆ ಯಾವಾಗ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಬಿಜೆಪಿ ಅಶ್ವಥ್ ನಾರಾಯಣ್ ತಿರುಗೇಟ್ ಕೊಟ್ಟು ಅವರು ದಾಖಲೆ ಬಿಡುಗಡೆ ಮಾಡಿದ್ದಾರೆ, ನಮ್ಮ ಬಳಿಯೂ ಸಾಕಷ್ಟು ದಾಖಲೆ ಇದೆ, ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಅಂಬೇಡ್ಕರ್ ಸೋಲಿಗೆ ಎಲ್ಲಾ ಬಗೆಯ ತಂತ್ರಗಾರಿಕೆ ಹೆಣೆದಿದ್ದು ಕಾಂಗ್ರೆಸ್ ಅಂತ CT ರವಿ ಟ್ವೀಟ್ ಮೂಲಕ ಆರೋಪಿಸಿದರು. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲಿಸಲಿಕ್ಕೆ ಸಂಚು ಮಾಡಿದ್ದು ಅಂತ ಅವರು ದಾಖಲೆಗಳು ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಈಗ ದಾಖಲೆಗಳು ಬಿಡುಗಡೆ ಮಾಡಿದ್ದೇವೆ. ಬಹಳ ಸ್ಪಷ್ಟವಾಗಿ ಜನವರಿ 18, 1952ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ, ನಾನು ಸೋತಿರೋದು ದಾಂಗೆ ಮತ್ತೆ ಸಾವರ್ಕರ್ ಇಂದ ಅಂತ. ಅವರೇ ಲಿಖಿತವಾಗಿ ಬರೀತಾರೆ ಅಂದರೆ ಇನ್ನೇನು ಸಾಕ್ಷಿ ಬೇಕ್ರಿ ಇವರಿಗೆ?
ಅಲ್ಪ ಸ್ವಲ್ಪ ಓದಿರ್ತಾರೆ ಅವರು. ಪೂರ್ತಿಯಾಗಿ ನಮ್ಮ ಕಡೆಯಿಂದ ಮಾಹಿತಿ ಇದೆ. ಕಾಂಗ್ರೆಸ್ ನೆಹರು ಅವರು ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಡೆಸ್ಕೊಂಡಿರೋದು ಇಡೀ ದೇಶಕ್ಕೆ ಇಡೀ ಗೊತ್ತಿರುವಂತ ಸತ್ಯ. ಬಾಬಾ ದಾಖಲೆಗಳು ಇನ್ನೂ ಇದ್ದಾವೆ ಪ್ರಿಯಾಂಕಾ ಖರ್ಗೆ ಅವರೇ. ಒಂದೊಂದೊಂದೇ ದಾಖಲೆಗಳನ್ನು ನಾನು ಹೇಳಬಲ್ಲೆ. ಈಗ ಸಮಯ ಸ್ವಲ್ಪ ಬ್ರೇಕಿಗೆ ಹೋಗಬೇಕಾಗಿದೆ. ಏನಾಗಿತ್ತು, ಯಾವ ಪರಿಸ್ಥಿತಿ ಆಯಿತು, ಅಂಬೇಡ್ಕರ್ ಅವರು ಎಲ್ಲೆಲ್ಲಿ ಉಲ್ಲೇಖ ಮಾಡಿದ್ದಾರೆ, ತುಂಬ ಜಾಸ್ತಿ ಇದ್ದಾವೆ ಹೇಳ್ಬೋದು.